Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.1ರಲ್ಲಿ 6ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ ನೋಡ್ರಿ ಇಲ್ಲಿ ರೇಖಾತ್ಮಕ ಸಮೀಕರಣ 2x + 3y - 8 = 0 ಅನ್ನು ನೀಡಲಾಗಿದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ. ಹೇಗೆಂದರೆ ಉಂಟಾದಂತಹ ಜೋಡಿಗಳು ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು. ಅಂದರೆ ಒಂದು ರೇಖಾತ್ಮಕ ಸಮೀಕರಣವನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು ರೇಖಾತ್ಮಕ ಸಮೀಕರಣವನ್ನು ನಾವು ಹೇಗೆ ತಗೋಬೇಕಂದ್ರೆ ಅವ್ರು ರೇಖಾಗಣಿತೀಯ ಪ್ರತಿನಿಧಿಸುವಿಕೆಯನ್ನು ಉಂಟು ಮಾಡಬೇಕು. ಅದರಲ್ಲಿ ಒಂದನೇದು ನೋಡ್ರಿ ಛೇದಿಸುವ ರೇಖೆಗಳನ್ನು ಉಂಟು ಮಾಡಬೇಕು. ಇನ್ನು ಎರಡನೇದು ಸಮಾಂತರ ರೇಖೆಗಳನ್ನು ಉಂಟು ಮಾಡುವಂಥದ್ದು ಇರಬೇಕು. ಮೂರನೇದು ಆಯ್ಕೆಗೊಳ್ಳುವ ರೇಖೆಗಳನ್ನು ಉಂಟು ಮಾಡುವಂತಹ ರೇಖಾತ್ಮಕ ಸಮೀಕರಣವನ್ನು ನಾವು ತಗೋಬೇಕು. ಇಲ್ಲಿ ನೋಡ್ರಿ ಹೇಗೆ ಬಿಡಿಸೋದು ಅಂತ. ಅದರಲ್ಲಿ ಮೊದಲದ್ದೇನಿದೆ ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಆಲ್ರೆಡಿ ಒಂದು ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರೆ. 2x + 3y - 8 = 0 ಅಂತ ಒಂದು ರೇಖಾತ್ಮಕ ಸಮೀಕರಣವನ್ನು ನೀಡಿದ್ದಾರೆ. ಇನ್ನೊಂದು ರೇಖಾತ್ಮಕ ಸಮೀಕರಣವನ್ನು ನಾವು ತಗೋಬೇಕು. ನಾನೇನು ತಗೋತೀನಿ ಅಂದರೆ 4x - 6y + 16 = 0 ಅಂತ ತಗೋತೀನಿ. ನೀವು ಬೇಕಾದರೆ ಇದನ್ನು ತಗೋಬೋದು, ಇಲ್ಲ ನೀವು ಬೇರೆ ಯಾವುದಾದ್ರೂ ತಗೋಬೋದು. ಇದನ್ನೇ ತಗೋಬೇಕಂತ ರೂಲ್ಸ್ ಇಲ್ಲ, ನೀವು ಬೇಕಾದರೆ ಬೇರೆ ಯಾವುದಾದ್ರೂ ತಗೋಬೋದು. ಇದರ ಸಾಮಾನ್ಯ ರೂಪ ಏನು? a1x + b1y + c1 = 0ನ. ಅದೇ ರೀತಿ ಈ ಸಮೀಕರಣದ ಸಾಮಾನ್ಯ ರೂಪ ಏನು? a2x + b2y + c2 = 0ನ. ಹಾಗಾದರೆ ಇಲ್ಲಿ a1 ಬೆಲೆ ಎಷ್ಟಾಯಿತು? 2, b1 ಬೆಲೆ 3, c1 ಬೆಲೆ -8. ಅದೇ ರೀತಿ ಈ ಸಮೀಕರಣದಲ್ಲಿ a2 ಬೆಲೆ 4, b2 ಬೆಲೆ -6, c2 ಬೆಲೆ 16. ಹೌದಾ? ಹಾಗಂದರೆ ಅನುಪಾತಗಳ ಹೋಲಿಕೆ ಏನಾಯಿತು? a1 / a2 = 2 / a2 ಬೆಲೆ 4, 2 1 2 7 4, 1 / 2. b1 / b2 = 3 / -6, 3 1 3 7 6 -1 / 2 ಆಯ್ತಾ? ಅದೇ ರೀತಿ c1 / c2 ಎಷ್ಟಾಗುತ್ತೆ? -8 / 16, 8 1 8 7 16 -1 / 2. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಇದೇನಾಗುತ್ತೆ ನೋಡ್ರಿ ಇಲ್ಲಿ a1 / a2 ≠ b1 / b2 ಆಯ್ತಾ? ಹೇಗಂದರೆ 1 / 2 ≠ -1 / 2. ಹೌದಾ? ಹಾಗಂದರೆ ಇದು ಏನನ್ನು ಪ್ರತಿನಿಧಿಸ್ತೈತಿ? ಛೇದಿಸುವ ರೇಖೆಯನ್ನು ಪ್ರತಿನಿಧಿಸ್ತೈತಿ. ಹೌದಾ? ಎರಡನೇದು ಸಮಾಂತರ ರೇಖೆಗಳು. ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣ ಐತಿ, ಅದನ್ನು ಬರ್ಕೋರಿ. 2x + 3y - 8 = 0ನ. ಇನ್ನೊಂದು ರೇಖಾತ್ಮಕ ಸಮೀಕರಣವನ್ನು ನಾನು ಏನು ತಗೋತೀನಿ ನೋಡ್ರಿ. 4x + 6y + 16 = 0. ಈ ಎರಡು ರೇಖೆಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸ್ತೈತಿ ಇಲ್ಲ ಅಂತ ಚೆಕ್ ಮಾಡೋಣ ಇವಾಗ. a1x + b1y + c1 = 0ನ. ಅದೇ ರೀತಿ ಈ ಸಮೀಕರಣದ ಸಾಮಾನ್ಯ ರೂಪ a2x + b2y + c2 = 0ನ. ಹೌದಾ? ಹಾಗಾದರೆ ಇಲ್ಲಿ a1 ಬೆಲೆ ಎಷ್ಟಾಯಿತು? 2, b1 ಬೆಲೆ 3, c1 ಬೆಲೆ -8. ಇಲ್ಲಿ a2 ಬೆಲೆ 4, b2 ಬೆಲೆ 6, c2 ಬೆಲೆ 16. ಹೌದಾ? a1 / a2 ಏನಾಗುತ್ತೆ ನೋಡ್ರಿ. a1 ಅಂದರೆ 2 ಅಂತೈತಿ, a2 ಅಂದರೆ 4 ಅಂತೈತಿ. 2 1 2 7 1 / 2. ಅದೇ ರೀತಿ b1 / b2 ಬೆಲೆ ಏನಾಗುತ್ತೆ? 3 / 6, 3 1 3 7 6 1 / 2. ಅದೇ ರೀತಿ c1 / c2 ಬೆಲೆ ಏನಾಗುತ್ತೆ? -8 / 16, 8 1 8 2 16 -1 / 2. ಹೌದಾ? ಹಾಗಂದರೆ ಅನುಪಾತಗಳ ಹೋಲಿಕೆ ಏನಾಯಿತು? a1 / a2 = b1 / b2 ≠ c1 / c2ನ. ಇದು ಏನನ್ನು ಪ್ರತಿನಿಧಿಸ್ತೈತಿ? ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಅಂತ ಪ್ರತಿನಿಧಿಸ್ತೈತಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಮೂರನೇದು ನೋಡ್ರಿ, ಆಯ್ಕೆಗೊಳ್ಳುವ ರೇಖೆಗಳು. ಆಯ್ಕೆಗೊಳ್ಳುವ ರೇಖೆಗಳು
ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣ ಐತಿ, ಅದನ್ನು ಬರ್ಕೋರಿ. 2x ಪ್ಲಸ್ 3y ಮೈನಸ್ 8 ಈಸ್ ಈಕ್ವಲ್ ಟು 0ನ. ಇನ್ನೊಂದು ರೇಖಾತ್ಮಕ ಸಮೀಕರಣವನ್ನು ನಾನು ಏನು ತೊಗೋತೀನಿ ನೋಡಿರಿ, 4x ಪ್ಲಸ್ 6y ಮೈನಸ್ 16 ಈಸ್ ಈಕ್ವಲ್ ಟು 0 ಅಂತ ತೊಗೋತೀನಿ. ಹೌದಾ, ಇದರ ಸಾಮಾನ್ಯ ರೂಪ ಏನಾಗುತ್ತೆ, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0ನ. ಅದೇ ರೀತಿ ಈ ಸಮೀಕರಣದ ಸಾಮಾನ್ಯ ರೂಪ a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0ನ. ಇಲ್ಲಿ a1 ಬೆಲೆ ಏನಾಗುತ್ತೆ 2, b1 ಬೆಲೆ 3, c1 ಬೆಲೆ ಮೈನಸ್ 8. ಹೌದಾ, ಅದೇ ರೀತಿ ಇಲ್ಲಿ a2 ಬೆಲೆ 4, b2 ಬೆಲೆ 6, c2 ಬೆಲೆ ಮೈನಸ್ 16. ಇವಾಗ ಅನುಪಾತಗಳ ಹೋಲಿಕೆ ನೋಡಿರಿ. a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 4. 2 ಒಂದಲೇ 2 ಎರಡಲೆ ಅಂದರೆ 1 ಡಿವೈಡೆಡ್ ಬೈ 2 ಸಿಕ್ತು. ಹೌದಾ, ಅದೇ ರೀತಿ b1 ಡಿವೈಡೆಡ್ ಬೈ b2 ಏನಾಗುತ್ತೆ 3 ಡಿವೈಡೆಡ್ ಬೈ 6. 3 ಒಂದಲೇ 3 ಎರಡಲೆ 1 ಡಿವೈಡೆಡ್ ಬೈ 2. ಅದೇ ರೀತಿ c1 ಡಿವೈಡೆಡ್ ಬೈ c2 ಬೆಲೆ ಏನಾಗುತ್ತೆ ಮೈನಸ್ 8 ಡಿವೈಡೆಡ್ ಬೈ ಮೈನಸ್ 16. 8 1 ಸಾ 8 2 ಸಾ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 1 ಡಿವೈಡೆಡ್ ಬೈ 2. ಹೌದಾ, ಅಂದರೆ ಅನುಪಾತಗಳ ಹೋಲಿಕೆ ಏನಾಯಿತು, a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಈ ಅನುಪಾತಗಳ ಹೋಲಿಕೆ ಏನೇನು ಪ್ರತಿನಿಧಿಸ್ತೈತಿ, ರೇಖೆಗಳು ಆಯ್ಕೆಗೊಂಡಿವೆ ಅಂತ ಪ್ರತಿನಿಧಿಸುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ಈ ಲೆಕ್ಕ ಏನಾದರೂ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 7th ಕ್ವಶನ್ ನೋಡಿರಿ. x ಮೈನಸ್ y ಪ್ಲಸ್ 1 ಈಸ್ ಈಕ್ವಲ್ ಟು 0 ಆ್ಯಂಡ್ 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ. ಈ ರೇಖೆಗಳು ಮತ್ತು x ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋನೀಯ ವಲಯಗಳನ್ನು ಛಾಯೆಗೊಳಿಸಿರಿ ಅಂತ ಐತೆ. ಹೌದಾ, ಈ ಎರಡು ಸಮೀಕರಣಗಳ ಮೂಲಕ ನಾವು ಏನು ಮಾಡಬೇಕು, ನಕ್ಷೆಯನ್ನು ರಚಿಸಬೇಕು ಅಂತ ಹೇಳ್ತಾರೆ. ಮೊದಲು ನಕ್ಷೆಯನ್ನು ರಚಿಸೋನು, ಆಮೇಲೆ ಮುಂದೇನಿತ್ತಿಲ್ಲ ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜಗಳ ಶೃಂಗಗಳ ನಿರ್ದೇಶಾಂಕವನ್ನು ನಿರ್ಧರಿಸಿ ಅಂತ ಐತಲ್ಲ, ಅದು ಹೆಂಗೆ ಅಂತ ನಿಮಗೆ ಗ್ರಾಫ್ ಹಾಕಿದ ಮೇಲೆ ಗೊತ್ತಾಗುತ್ತೆ. ಮೊದಲೇನು ಮಾಡ್ತೀರಿ ನೋಡಿರಿ, ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಐತಿ. ಇನ್ನೊಂದು ಸಮೀಕರಣ ಏನೈತಿ, 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಅಂತ ಐತಿ. ಹೌದಾ, ಇಲ್ಲೇನು ಮಾಡ್ತೀನಿ, ಒಂದನೇ ಸಮೀಕರಣದಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹಾಕ್ತೀನಿ. ಹೌದಾ, ಎಕ್ಸ್ ಬೆಲೆ 0 ಹಾಕಿದಾಗ y ಬೆಲೆ ಎಷ್ಟಾಗುತ್ತೆ 0, ಎಕ್ಸ್ ಬೆಲೆ 0 ಹಾಕಿದ್ದೀನಿ. y ಪ್ಲಸ್ 1 ಈಸ್ ಈಕ್ವಲ್ ಟು 0ನ. ಈ ಟರ್ಮ್ 0 ಆದರೆ ಮೈನಸ್ y ಪ್ಲಸ್ 1 ಈಸ್ ಈಕ್ವಲ್ ಟು 0ನ, ಮೈನಸ್ y ಈಸ್ ಈಕ್ವಲ್ ಟು ಮೈನಸ್ 1. ಒಂದನ್ನು ಏನು ಮಾಡಿದ್ದೀನಿ, ಈಸ್ ಈಕ್ವಲ್ ಟು ದಿಂದ ಹೊರಗಡೆ ಹಾಕಿದ್ದೀನಿ. ಅಂದರೆ ಏನಾಗುತ್ತೆ, ಪ್ಲಸ್ 1 ಇದ್ದಿದ್ದು ಮೈನಸ್ 1 ಆಗುತ್ತಾ. ಹಾಗಾದರೆ ಇಲ್ಲಿ ನೋಡಿರಿ, y ಇಲ್ಲಿ ಮೈನಸ್ ಮೈನಸ್ ಏನಾಗುತ್ತಾ, ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೈತಿ, y ಈಸ್ ಈಕ್ವಲ್ ಟು 1 ಉಳಿತು. ಹೌದಾ, ಎಕ್ಸ್ ಬೆಲೆ 0 ಹಾಕಿದಾಗ y ಬೆಲೆ ಸಿಕ್ತು 1 ಸಿಕ್ತು. ನೆಕ್ಸ್ಟ್ y ಈಸ್ ಈಕ್ವಲ್ ಟು 0 ಹಾಕ್ತೀನಿ. ಅವಾಗ ಏನು ಆಗುತ್ತೆ, ಎಕ್ಸ್ ಬೆಲೆ ಏನು ಸಿಗುತ್ತೆ ನೋಡಿರಿ, ಎಕ್ಸ್ ಮೈನಸ್ y ಅಂದಲ್ಲಿ 0 ಹಾಕಿದ್ದೀನಿ, ಪ್ಲಸ್ 1 ಈಸ್ ಈಕ್ವಲ್ ಟು 0ನ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0ನ. ಎಕ್ಸ್ ಈಸ್ ಈಕ್ವಲ್ ಟು ದಿಂದ ಹೊರಗಡೆ ಹಾಕ್ತೀನಿ 1ಅನ್ನು, ಅವಾಗ ಏನಾಗುತ್ತಾ, ಮೈನಸ್ 1 ಆಗುತ್ತೆ. ಹಾಗಾದರೆ y ಈಸ್ ಈಕ್ವಲ್ ಟು 0 ಹಾಕಿದಾಗ ಎಕ್ಸ್ ಬೆಲೆ ಏನಾಯಿತು, ಮೈನಸ್ 1 ಸಿಕ್ತು. ಹೌದಾ, ನೆಕ್ಸ್ಟ್ ಈ ಸಮೀಕರಣದಲ್ಲಿ ಏನು ಮಾಡ್ತೀನಿ, ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ, 3 ಇಂಟು 0ನ ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0ನ. 3 ಇಂಟು 0 ಅಂದರೆ 0ನ ಆಗುತ್ತಾ. ಈ ಟರ್ಮ್ 0 ಆದರೆ 2y ಮೈನಸ್ 12 ಈಸ್ ಈಕ್ವಲ್ ಟು 0ನ. 2y ಈಸ್ ಈಕ್ವಲ್ ಟು 12, y ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 2ನ. 2 1 2 6 12. ಹೌದಾ, 6 ಆಯಿತು. ಅಂದರೆ y ಬೆಲೆ ಎಷ್ಟಾಯಿತು, 6 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿದಾಗ y ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು, 6 ಸಿಕ್ತು. ಅದೇ ರೀತಿ ಇಲ್ಲೇನು ಮಾಡ್ತೀನಿ, y ಈಸ್ ಈಕ್ವಲ್ ಟು 0 ಹಾಕ್ತೀನಿ. ಅವಾಗ ಎಕ್ಸ್ ಬೆಲೆ ಏನಾಗುತ್ತೆ ನೋಡಿರಿ, 3x ಪ್ಲಸ್ 2y ಅಂತ ಐತಿ. y ಬೆಲೆ ಏನು ಹಾಕ್ತೀನಿ, 0 ಹಾಕ್ತೀನಿ. ಮೈನಸ್ 12 ಈಸ್ ಈಕ್ವಲ್ ಟು 0. 3x ಈ ಟರ್ಮ್ ಏನಾಗುತ್ತೆ 0, ಮೈನಸ್ 12 ಈಸ್ ಈಕ್ವಲ್ ಟು 0. 3x ಮೈನಸ್ 12 ಐತಿಲ್ಲ, ಈಸ್ ಈಕ್ವಲ್ ಟು ದಿಂದ ಹೊರಗಡೆ ಹಾಕಿದರೆ ಏನಾಗುತ್ತಾ, ಪ್ಲಸ್ 12 ಆಗುತ್ತಾ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 12 ಡಿವೈಡೆಡ್ ಬೈ 3. ಹೌದಾ,
3 1s 3 4s 12 4 ಆಯಿತು. ಎಕ್ಸ್ ಬೆಲೆ ಎಷ್ಟಾಯ್ತು ಹಂಗಂದರೆ 4. ವೈ ಈಸ್ ಈಕ್ವಲ್ ಟು 0 ಹಾಕಿದಾಗ ಎಕ್ಸ್ ಬೆಲೆ ಏನಾಯಿತು 4 ಆಯಿತು. ಹೌದಾ? ಇವಾಗ ನೋಡಿರಿ, ನೀವು ಬೇಕಂದರೆ ಈ ಥರನೂ ಹಾಕೋರ್ಬೋದು. ಎಕ್ಸ್ ಇಲ್ಲಿ ವೈ, ಎಕ್ಸ್ ವೈ. ಈ ಕೋಷ್ಟಕ ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗುತ್ತೆ. ಇಲ್ಲಿ ನೋಡ್ರಿ, ಎಕ್ಸ್ ಬೆಲೆ 0 ಹಾಕಿದಾಗ ವೈ ಬೆಲೆ 1 ಬಂತು. ಎಕ್ಸ್ ಬೆಲೆ 0 ಹಾಕಿದಾಗ ವೈ ಬೆಲೆ ಎಷ್ಟು ಬಂದೈತಿ 1. ಹೌದಾ? ಅದೇ ರೀತಿ ಎಕ್ಸ್ ಬೆಲೆ -1 ಆದಾಗ ವೈ ಬೆಲೆ ಏನಾಯ್ತು 0 ಆಯಿತು. ಹೌದಾ? ಅಂದರೆ ಇದನ್ನ ಏನಂತ ಬರ್ಕೋತೀರಿ, 0, 1 -1, 0. ಹೌದಾ? ಈ ಸಮೀಕರಣದ ಕೋಷ್ಟಕ ಹೆಂಗೆ ಹಾಕ್ತೀರಿ, ಎಕ್ಸ್ ವೈ, ಎಕ್ಸ್ ವೈ. ಹೌದಾ? ಇಲ್ಲಿ ಎಕ್ಸ್ 0 ಹಾಕಿದಾಗ ವೈ ಬೆಲೆ ಎಷ್ಟು ಬಂದೈತಿ 6 ಬಂದೈತಿ. ಎಕ್ಸ್ 0 ಹಾಕಿದಾಗ ವೈ ಬೆಲೆ ಏನು ಬಂದೈತಿ 6 ಬಂದೈತಿ. ಅಂದರೆ 0, 6 ಆಯಿತು. ಹೌದಾ? ಅದೇ ರೀತಿ ಇಲ್ಲಿ ಎಕ್ಸ್ 4 ಆದಾಗ ವೈ ಬೆಲೆ 0. ಎಕ್ಸ್ 4 ಆದಾಗ ವೈ ಬೆಲೆ 0. ಹೌದಾ? ಅಂದರೆ 4, 0 ಆಯಿತಾ? ಇವಾಗ ಗ್ರಾಫ್ ಹಾಕೊಂಡ್ರಿ. ಗ್ರಾಫ್ ನೋಡಿರಿ ಹೇಗೆ ಹಾಕಿದ್ದೀನಿ. ಎಕ್ಸ್ ಅಕ್ಷನ 1 to 10 ಡಿಜಿಟ್ಸ್ ತೊಗೊಂಡಿದ್ದೀನಿ. ನೆಗೆಟಿವ್ ಸೈನು -1, -2 ಅಷ್ಟೇ ಕನ್ಸಿಡರ್ ಮಾಡಿದ್ದೀನಿ. ನಮಗೆ -1 ಅಷ್ಟೇ ಬೇಕು. ಅದೇ ರೀತಿ ವೈ ಎಕ್ಸಸ್ಸನ್ನು ಏನು ಮಾಡಿದ್ದೀನಿ, 1 to 10 ಡಿಜಿಟ್ ತೊಗೊಂಡಿದ್ದೀನಿ ಪಾಸಿಟಿವ್ದಾಗ. ನೆಗೆಟಿವ್ದಾಗ -1, -2 ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ನೋಡಿರಿ, ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ಬೆಲೆ ಎಷ್ಟು ಬಂತು 1. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ಬೆಲೆ 1. ಅಂದರೆ ಇಲ್ಲಿ ಬರುತ್ತಾ ಪಾಯಿಂಟ್. ಅದೇ ರೀತಿ ವೈ ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಬೆಲೆ -1. ಅಂದರೆ ಎಕ್ಸ್ ಬೆಲೆ -1 ಇದ್ದಾಗ ವೈ ಬೆಲೆ ಏನಾಗೈತಿ 0 ಆಗೈತಿ. ಹೌದಾ? ಈ ಪಾಯಿಂಟ್ ಇಲ್ಲಿ ಬರುತ್ತಾ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ಬೆಲೆ 6 ಬರುತ್ತಾ. ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ಬೆಲೆ 6 ಬಂತು. ಅಂದರೆ ಇಲ್ಲಿ ಬರುತ್ತಾ ಈ ಪಾಯಿಂಟ್. ನೆಕ್ಸ್ಟ್ ಏನೈತಿ, ವೈ ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಬೆಲೆ 4 ಬಂದೈತಿ. ಹೌದಾ? ವೈ ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಬೆಲೆ 4. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ ವೈ ಬೆಲೆ 0. ಅಂದರೆ ಇಲ್ಲಿ ಬರುತ್ತಾ. ಹೌದಾ? ಇವೆಲ್ಲ ಪಾಯಿಂಟ್ಸ್ ಕೂಡ್ಸೋಣ್ರಿ. ಈಗ -6 ಮತ್ತು 4. ನೆಕ್ಸ್ಟ್ -1, 1. ಹೌದಾ? ಈ ಎರಡು ರೇಖೆಗಳನ್ನ ಕೂಡಿಸ್ಬೇಕಿವಾಗ. ಹೌದಾ? ಇಲ್ಲಿ ನೋಡಿರಿ, ಇಲ್ಲಿ ಒಂದು ಪಾಯಿಂಟ್ನಲ್ಲಿ ಛೇದಿಸಿದಾವ. ಎಷ್ಟು ಇದು ಎಕ್ಸ್ ಬೆಲೆ ಎಷ್ಟಾಗೈತಿ 2ನ. ಅದೇ ರೀತಿ ವೈ ಬೆಲೆ 3. 2, 3. ಕ್ವಶನ್ದಾಗ ನಮಗೆ ಏನು ಕೊಟ್ಟಿದ್ದಾರೆ, ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಅಂತ ಹೇಳ್ತಾರೆ. ಹೌದಾ? ಹಾಗಂದರೆ ತ್ರಿಭುಜಗಳ ನಿರ್ದೇಶಾಂಕಗಳು ಅಂದರೆ ಇಲ್ಲಿ 2, 3 ಬಂತ. ಅದೇ ರೀತಿ ಇಲ್ಲಿ ನೋಡಿರಿ -1, 0 ಅಂತೈತಿ. ನಿರ್ದೇಶಾಂಕಗಳು ಅಂದ್ರೆ ಏನು, ಇವು ಪಾಯಿಂಟ್ಸ್ 4, 0. 3 ಪಾಯಿಂಟ್ ಸಿಕ್ಕು ನಮಗೆ. ಇದು ತ್ರಿಭುಜ ಕ್ರಿಯೇಟ್ ಆಗೈತಿ ಇಲ್ಲಿ. ಹೌದಾ? ಹಾಗಾದರೆ ಉಂಟಾದ ತ್ರಿಭುಜಗಳ ನಿರ್ದೇಶಾಂಕಗಳು ಯಾವ್ಯಾವು ಇಲ್ಲಿ ಬರ್ಕೋರಿ. ಉಂಟಾದ ತ್ರಿಭುಜಗಳ ನಿರ್ದೇಶಾಂಕಗಳು ಇಲ್ಲಿ ನೋಡಿರಿ 2, 3 ಆಗೈತಿ. 2, 3 -1, 0, -1, 0. ಅದೇ ರೀತಿ 4, 0. ಇಲ್ಲಿ ಅದನ್ನ ಬರ್ಕೊಂಡಿದ್ದೀನಿ. ಕ್ವಶನ್ದಾಗ ಏನು ಹೇಳಿದ್ದಾರೆ, ಎಕ್ಸ್ ಅಕ್ಷದಿಂದ ಉಂಟಾಗುವ
ತ್ರಿಭುಜದ ಶೃಂಗಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿದ್ವಿ ಈಗ. ಹೌದಾ? ನೆಕ್ಸ್ಟ್ ಏನು ಹೇಳ್ತಾರೆ, ತ್ರಿಕೋನೀಯ ವಲಯಗಳನ್ನು ಛಾಯೆಗೊಳಿಸಿರಿ ಅಂತ ಐತಿ. ಹೌದಾ? ಛಾಯೆ ಅಂದರೆ ಏನು ಮಾಡಬೇಕು, ಇದಕ್ಕೆ ಬಣ್ಣ ತುಂಬ್ರಿ. ಇಲ್ಲಿ ನೋಡ್ರಿ, ಈ ಥರ ಬಣ್ಣ ತುಂಬ್ರಿ, ಶೇಡ್ ಮಾಡಿಬಿಡ್ರಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ಹಾಗೂ ತ್ರಿಕೋನೀಯ ವಲಯಗಳನ್ನ ಛಾಯೆಗೊಳಿಸಿರಿ ಅಂತ ಐತೆ. ಹಾಗಾದ್ರೆ ನಾವು ಈ ಪಾಠನ ಏನು ಮಾಡಿದ್ವಿ, ಛಾಯೆಗೊಳಿಸಿದ್ವಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ಅಭ್ಯಾಸ 3.1 ಮುಗೀತು. ನಿಮಗೇನಾದರೂ ಈ ಅಭ್ಯಾಸದಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.